ನಮಸ್ಕಾರ ಸ್ನೇಹಿತರೆ, ಮಾಡಿದ ಒಂದು ತಪ್ಪಿನಿಂದಲೇ ತಂಡದಿಂದ ಹೊರಹಾಕಿತು ಬಿಸಿಸಿಐ. ಬಳಿಕ ನಿವೃತ್ತಿಯ ನಿರ್ಧಾರ ತೆಗೆದುಕೊಂಡರು ಯಂಗ್ ಆಟಗಾರರು. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಲಂಕಾ ವಿರುದ್ಧದ ಟಿ20 ಸರಣಿ ಸೆಲೆಕ್ಟ್ ಆಗದ ಬಳಿಕ ಋತುರಾಜ್ ಗಾಯಕ್ವಾಡ್ ಮತ್ತು ಅಭಿಷೇಕ್ ಶರ್ಮಾ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಟಿ20 ವಿಶ್ವಕಪ್ ಮುಕ್ತಾಯದ ಬಳಿಕ ಇದೀಗ ಟೀಂ ಇಂಡಿಯಾವು ಲಂಕಾ ಪ್ರವಾಸವನ್ನ ಕೈಗೊಳ್ಳುತ್ತಿದೆ ಮತ್ತು ಈ ಟೂರ್ನಲ್ಲಿ ಟೀಂ ಇಂಡಿಯಾವು 3 ಪಂದ್ಯಗಳ ಟಿ20 ಸರಣಿ ಹಾಗೂ 3 ಪಂದ್ಯಗಳ ಏಕದಿನ ಸರಣಿಯನ್ನ ಆಡಲಿದೆ. ಈಗಾಗಲೇ ಟಿ20 ಸರಣಿಗೆ ಬಿಸಿಸಿಐ ತನ್ನ 15 ಸದಸ್ಯರುಗಳ ಬಲಿಷ್ಠ ತಂಡವನ್ನ ಪ್ರಕಟಿಸಿದ್ದು, ಯುವ ಆಟಗಾರರಿಗೆ ಇಲ್ಲಿ ಅವಕಾಶ ನೀಡಿಲ್ಲ ಸ್ನೇಹಿತರೆ. ಹೌದು, ನಿಮಗೆಲ್ಲ ಗೊತ್ತಿರುವಂತೆ ಟಿ20 ವಿಶ್ವಕಪ್ ಮುಕ್ತಾಯದ ಬಳಿಕ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಹಾಗೂ ರವೀಂದ್ರ ಜಡೇಜಾ ಟಿ20 ಮಾದರಿಯಿಂದ ನಿವೃತ್ತಿ ತೆಗೆದುಕೊಂಡಿದ್ದರು. ಇದಾದ ಬಳಿಕ ಯುವ ಆಟಗಾರರಿಗೆ ಹೆಚ್ಚಿನ ಅವಕಾಶ ಸಿಗಲಿದೆ ಎಂದು ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಇದೀಗ ಅದ್ಭುತ ಪ್ರದರ್ಶನ ನೀಡುತ್ತಿದ್ದರೂ ಕೂಡ ಲಂಕಾ ಪ್ರವಾಸದಲ್ಲಿ ಬಿಸಿಸಿಐ ಯುವ ಆಟಗಾರರಿಗೆ ಮನ್ನಣೆ ನೀಡಿಲ್ಲ ಸ್ನೇಹಿತರೆ. ಅದರಲ್ಲಿಯೂ ವಿಶೇಷವಾಗಿ ಕಳೆದ ಜಿಂಬಾಬ್ವೆ ಪ್ರವಾಸದಲ್ಲಿ ಗಮನಾರ್ಹ ಪ್ರದರ್ಶನವನ್ನ ತೋರಿದ ಋತುರಾಜ್ ಗಾಯಕ್ವಾಡ್ ಹಾಗೂ ಅಭಿಷೇಕ್ ಶರ್ಮಾ ರವರಿಗೆ ಇದೀಗ ಬಿಸಿಸಿಐ ಭಾರಿ ಅನ್ಯಾಯವನ್ನೇ ಮಾಡಿದೆ ಅಂತ ಹೇಳಬಹುದು ಸ್ನೇಹಿತರೆ. ಇವರ ಜೊತೆಗೆ ಇದೀಗ ಇಶಾನ್ ಕಿಶನ್ ರವರಿಗೂ ಕೂಡ ಭಾರಿ ನಿರಾಸೆ ಉಂಟಾಗಿದೆ. ಏಕೆಂದರೆ ಇಶಾನ್ ಕಿಶನ್ ರವರಿಗೂ ಕೂಡ ಓಡಿ ಸರಣಿಯಲ್ಲೇ ಆಗಲಿ ಅಥವಾ ಟಿ20 ಸರಣಿಯಲ್ಲಿ ಆಗಲಿ 2 ಸರಣಿಗಳಲ್ಲಿಯೂ ಅವಕಾಶ ನೀಡಿಲ್ಲ. ಇದರೊಂದಿಗೆ ಬಿಸಿಸಿಐ ಯಂಗ್ ಆಟಗಾರರಿಗೆ ನಿರಾಸೆ ಮೂಡಿಸುತ್ತಿದೆ ಮತ್ತು ಇದರೆಲ್ಲದರ ನಡುವೆಯೂ ಕಳಪೆ ಆಟವನ್ನು ಆಡುತ್ತಿರುವ ಗಿಲ್ ರವರಿಗೆ ಉಪನಾಯಕತ್ವದ ಪಟ್ಟವನ್ನ ನೀಡಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗುತ್ತಿದೆ. ಗಾಯಕ್ವಾಡ್ ಅವರಿಗೆ ತಂಡದಲ್ಲಿ ಅವಕಾಶ ನೀಡಬೇಕಾಗಿತ್ತು ಮತ್ತು ಶುಭ್ಮನ್ ಗಿಲ್ ಅವರನ್ನ ತಂಡದಿಂದ ಕೈ ಬಿಡಬೇಕಾಗಿತ್ತು ಎನ್ನುವ ಚರ್ಚೆಗಳು ಕೂಡ ಜೋರಾಗಿವೆ ಸ್ನೇಹಿತರೆ. ಇದೀಗ ಇದರ ಕುರಿತು ಪ್ರತಿಕ್ರಿಯೆ ನೀಡಿರುವ ಋತುರಾಜ್ ಗಾಯಕ್ವಾಡ್ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ. ನಾನು ಕಳೆದ ಜಿಂಬಾಬ್ವೆ ಪ್ರವಾಸದಲ್ಲಿಯೂ ನಾನು ನನ್ನ 100% ಎಫರ್ಟ್ ಗಳನ್ನ ನೀಡಿದ್ದೇನೆ. ಆದರೆ ಮುಂಬರುವ ಸರಣಿಗಳಲ್ಲಿ ಬಿಸಿಸಿಐ ನನಗೆ ಭಾರಿ ಅವಮಾನ ಮತ್ತು ಅನ್ಯಾಯವನ್ನ ಮಾಡಿತು. ನನಗೆ ಇದು ಮಾನಸಿಕವಾಗಿ ಕುಗ್ಗುವಂತೆ ಮಾಡುತ್ತಿದೆ ಎಂದು ಋತುರಾಜ್ ಗಾಯಕ್ವಾಡ್ ತಿಳಿಸಿದ್ದಾರೆ ಸ್ನೇಹಿತರೆ. ಮತ್ತು ಇದಾದ ಬಳಿಕ ಮಾತನಾಡಿದ ಅಭಿಷೇಕ್ ಶರ್ಮಾ ರವರು, ನಾನು ಕೂಡ ಕಳೆದ ಜಿಂಬಾಬ್ವೆ ಪ್ರವಾಸದಲ್ಲಿ ಸ್ಫೋಟಕ ಶತಕವನ್ನ ಬಾರಿಸುವ ಮೂಲಕ ಟೀಂ ಇಂಡಿಯಾದಲ್ಲಿ ನನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ಳಲು ಎದುರು ನೋಡುತ್ತಿದ್ದೇನು. ಆದರೆ ಇದೀಗ ಬಿಸಿಸಿಐ ನನ್ನ ಈ ಆಸೆಗೆ ತಣ್ಣೀರು ಎರಚಿದೆ ಎಂದು ಅಭಿಷೇಕ್ ಶರ್ಮಾ ತಿಳಿಸಿದ್ದಾರೆ. ಮತ್ತು ಇದಾದ ಬಳಿಕ ಮಾತನಾಡಿದ ಇಶಾನ್ ಕಿಶನ್ ರವರು ಈ ರೀತಿಯಾಗಿ ತಿಳಿಸಿದ್ದಾರೆ, ನನ್ನನ್ನ ಬಿಸಿಸಿಐನ ಬಿಗ್ ಬಾಸ್ ಗಳು ಕಳೆದ ಕೆಲವು ತಿಂಗಳುಗಳಿಂದ ಇಗ್ನೋರ್ ಮಾಡುತ್ತಿದ್ದಾರೆ. ನಾನು ಏಕದಿನ ಮಾದರಿಯಲ್ಲಿ ತಂಡಕ್ಕೆ ಕಂಬ್ಯಾಕ್ ಮಾಡಲು ಎದುರು ನೋಡುತ್ತಿದ್ದೇನು. ಆದರೂ ಕೂಡ ನನಗೆ ಅವರು ರಣಜಿ ಹಾಗೂ ದೇಶೀಯ ಟೂರ್ನಿಗಳನ್ನ ಆಡಿ ಎಂದು ಸಲಹೆಗಳನ್ನ ನೀಡುತ್ತಿದ್ದಾರೆ. ಇದು ವೈಯಕ್ತಿಕವಾಗಿ ನನ್ನನ್ನ ಖಿನ್ನತೆಗೆ ಒಳಗಾಗುವಂತೆ ಮಾಡುತ್ತಿದೆ ಎಂದು ಭಾವುಕರಾಗಿ ಇಶಾನ್ ಕಿಶನ್ ತಿಳಿಸಿದ್ದಾರೆ. ಇದರೊಂದಿಗೆ ಈ ಯುವ ಆಟಗಾರರ ಕ್ರಿಕೆಟ್ ಕರಿಯರ್ ಆರಂಭವಾಗುವ ಮುನ್ನವೇ ಅಂತ್ಯವಾಗಲಿದೆಯಾ ಎನ್ನುವ ಸೂಚನೆಗಳು ಕೂಡ ಮೂಡಲಾರಂಭಿಸಿವೆ ಸ್ನೇಹಿತರೆ. ಬಂಧುಗಳೇ, ನಿಮಗೇನಿಸುತ್ತದೆ? ಈ ಯುವ ಆಟಗಾರರಿಗೆ ಮುಂಬರುವ ಸರಣಿಗಳಲ್ಲಿ ಟೀಂ ಇಂಡಿಯಾದಲ್ಲಿ ಅವಕಾಶ ನೀಡಬೇಕಾ ಅಥವಾ ಬೇಡವಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.